ಎದೆ ನೋವಿನಿಂದ ಬಿದ್ದ ವ್ಯಕ್ತಿಯ ರಕ್ಷಣೆಗೆ ಬಾರದ ಜನ. ಮಾನವೀಯತೆ ಮರೆತರ ಬೆಂಗಳೂರಿಗರು. ಮಗಳಿಗಾಗಿ ಪತ್ನಿ ಕಿಡ್ನಾಪ್ ಮಾಡಿದ ಸಿನಿಮಾ ನಿರ್ಮಾಪಕ. ಸಿಂಗರ್ ಮೈಲಾರಿ ವಿರುದ್ಧ ದಾಖಲಾಯಿತು ಪೋಕ್ಸೋ ಕೇಸ್. ಪೊಲೀಸ್ ಅಪ್ಪನ ಜೊತೆ ಎಸ್ಕೇಪ್ ಆಗಿದ್ದ ಮೋನಿಕಾ ಕಳ್ಳಾಟ ಬಯಲು. ಅಕ್ರಮವಾಗಿ ಸಂಗ್ರಹಿಸಿದ್ದ ಯೂರಿಯಾ ಸೀಸ್. ಈ ಎಲ್ಲ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಜನತೆ ಮಾನವೀಯತೆ ಮರೆತ್ರ ಅನ್ನೋದಕ್ಕೆ ಸಾಕ್ಷಿ ಈ ಘಟನೆ. ಡಿಸೆಂಬರ್ 13ನೇ ತಾರೀಕು ಬನಶಂಕರಿ 3ನೇ ಸ್ಟೇಜ್ನ ಇಟ್ಮಡುವಿನ ಬಾಲಾಜಿನಗರದ ನಿವಾಸಿ ವೆಂಕಟರಮಣನ್ ಬೆಳಗಿನ ಜಾವ 3:30 ಸುಮಾರಿಗೆ ಮನೆಯಲ್ಲಿಯೇ ಎದೆನೋವು ಕಾಣಿಸಿಕೊಳ್ಳುತ್ತೆ. ತೀವ್ರ ಅಸ್ವಸ್ಥಗೊಂಡು ವಾಂತಿ ಮಾಡಿಕೊಂಡಿದ್ರು. ಬಳಿಕ ಬೈಕ್ನಲ್ಲೇ ದಂಪತಿ ಕತ್ರಗುಪ್ಪಿಯ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ವೈದ್ಯರಿಲ್ಲದ ಕಾರಣ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಇಸಿಜಿ ಮಾಡಿದಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿರುವುದು ಪತ್ತೆಯಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡದೆ ಜಯದೇವ ಆಸ್ಪತ್ರೆಗೆ ಹೋಗುವಂತೆ ಹೇಳಿದ್ದಾರೆ. ಆಂಬ್ಯುಲೆನ್ಸ್ ಸಿಗದೇ ಇದ್ದಿದ್ದಕ್ಕೆ ಜೀವ ಉಳಿಸಿಕೊಳ್ಳೋಕೆ ಬೈಕ್ನಲ್ಲೇ ದಂಪತಿ ಜಯದೇವ ಆಸ್ಪತ್ರೆಗೆ ಹೋಗುವಾಗ ಕದ್ರೇನಹಳ್ಳಿ ಬ್ರಿಡ್ಜ್ ಸಮೀಪ ಮತ್ತೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ಅಲ್ಲೇ ಬೈಕ್ನಿಂದ ಅಸ್ವಸ್ಥರಾಗಿ ಬಿದ್ದಿದ್ದಾರೆ. ಆಮೇಲೆ ನಡೆದಿದ್ದೆಲ್ಲವೂ ಘನಘೋರ ಘಟನೆ. ಯಾರೊಬ್ರು ನೆರವಿಗೆ ಬರಲಿಲ್ಲ. ಕ್ಯಾಬ್ ಚಾಲಕ ಆಸ್ಪತ್ರೆಗೆ ಕರೆದೊಯ್ಯೋಷ್ಟರಲ್ಲೇ ವೆಂಕಟರಮಣನ್ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ ಹೃದಯಾಘಾತಕ್ಕೆ ಒಳಗಾಗಿ ವೆಂಕಟರಮಣನ್ ವಿಲವಿಲ ಒದ್ದಾಡಿದ್ರು. ಯಾರೊಬ್ರು ನೆರವಿಗೆ ಬರಲಿಲ್ಲ. ಬೆಂಗಳೂರಿಗರು ಸ್ವಲ್ಪ ಮಾನವೀಯತೆ ತೋರಿದ್ರು. ವೆಂಕಟರಮಣನ್ ಬದುಕುಳಿತಾ ಇದ್ರು. ಇನ್ನು ವೆಂಕಟರಾಮನ್ ಸಾವಿನ ಆಘಾತದಿಂದ ಕುಟುಂಬ ಹೊರಬಂದಿಲ್ಲ. 1.5 ವರ್ಷದ ಮಗಳು, 5 ವರ್ಷದ ಮಗ ಅನಾಥವಾಗಿದ್ದಾರೆ. ಘಟನೆ ನೆನೆದು ಕಣ್ಣೀರಿಡ್ತಿದ್ದಾರೆ. ಮನುಷ್ಯರು ಯಾಕೆ ಮಾನವೀಯತೆ ಕಳ್ಕೊಂಡಿದ್ದಾರೆ ಅಂತ ಗೋಳಾಡಿದ್ರು. ಇನ್ನು ವೆಂಕಟರಾಮನ್ ಕುಟುಂಬ ಸಾವಿನಲ್ಲೂ ಮಾನವೀಯತೆ ಮೆರೆದಿದ್ದು ನೇತ್ರದಾನ ಮಾಡಿದೆ. ಬಿದ್ದೋಗಿದ ತಕ್ಷಣ ಹಂಗೆ ನಾವು ಎಲ್ಲ ಜನವನ್ನು ಹೆಲ್ಪ್ ಮಾಡ್ತಾರೆ. ಯಾರು ಹೆಲ್ಪ್ ಮಾಡಿಲ್ಲ. ಅವರು ಹೆಲ್ಪ್ ಮಾಡಿದರೆ ಎಷ್ಟೊತ್ತು ಬದುಕ್ತಾಯಿದ್ರು. ಹಾಗೆ ನಮ್ಮ ಅತ್ತಿಗೆ ಬಂದು ಯಾವುದೋ ಕ್ಯಾಬ್ ಡ್ರೈವರ್ ಅವ್ರು ಬಂದು ದಯಾನಂದ ಸಾಗರ್ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲಿ ಇಸಿಜಿ ತಗೊಂಡ್ರು. ಅವ್ರು ಹೇಳ್ಬಿಟ್ರು ಇಲ್ಲ ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಪೇಯ್ನಲ್ಲಿ ತಡ್ಕೊಳಕ್ಕಾಗ್ದಲೇ ಬಿದ್ದುಬಿಟ್ಟಿದ್ದಾನೆ. ಬಿದ್ದಾಗಲೂ ಜನ ಯಾರು ಇಮಿಡಿಯೇಟಿಗೆ ಯಾರೋ ಒಬ್ರು ಎತ್ಕೊಂಡು ಸಡನ್ನಾಗಿ ಅಲ್ಲೇ 800 ಮೀಟರ್ಸಲ್ಲಿ ದಯಾನಂದ್ ಸಾಗರ್ ಸರ್ ಅವ್ನು ಇಮಿಡಿಯೇಟ್ಲಿ ಹಿ ಕೂಡ ಸರ್ವೈವ್ಡ್. ಅಲ್ಲಿ ಬಿದ್ದಾಗಲೂ ಅವ್ನು ಸರ್ವೈವ್ ಆಗಿ ಹೋಗ್ತಿದ್ದ. ಬಿದ್ದ ಮೂಮೆಂಟಲ್ಲೂ ಜನ ಕಾಪಾಡಿಲ್ಲ. ಎಷ್ಟು ಕೇಳ್ಕೊಂಡ್ರೂ ಕಾಪಾಡಿಲ್ಲ. ಯಾರೋ ಪುಣ್ಯಾತ್ಮ ಕೊನೆಗೊಂದು ಕ್ಯಾಬ್ ಡ್ರೈವರ್ ಬಂದ. ಇಟ್ ವಾಸ್ ಟೂ ಲೇಟ್. ಕರ್ಕೊಂಡೋಗೋಷ್ಟ್ರಲ್ಲಿ ಟೂ ಲೇಟ್. ಎಷ್ಟು ದೊಡ್ಡ ಕ್ರೈಮ್ ಇದು ಅಂದರೆ ನಿಜ ಹೇಳ್ತಾ ಇದ್ದೀನಿ. ಕೊಲೆ ಮಾಡ್ದವನ್ಕನ ನೀವೆಲ್ಲ ಮೋಸ. ಇವಾಗ ನೀವು ಕೊಲೆ ಮಾಡ್ದಂಗೆ ಇದು ಲಿಟ್ರಲಿ ಹಂಗೆ ಅನ್ನಿಸ್ತಿದೆ ನನಗೆ. ಒಬ್ಬರು ಬಾಯಿ ಬಿಟ್ಟು ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾರೆ. ನಿಜ ಹೇಳ್ತಾ ಇದ್ದೀನಲ್ಲ ಸರ್, ನೀವು ಮನುಷ್ಯರಾಗಿ ಹುಟ್ಟಿನೂ ಪ್ರಯೋಜನ ಇಲ್ಲ. ನಾಯಿಗಳಿಗಿರೋ ನಿಯತ್ತು ಅದೇನೋ ಒಂದು ಎಮೋಷನ್ಸು ಅದು ಜನಗಳಿಗಿಲ್ಲ ಅನ್ನಿಸ್ಬಿಡ್ತು ಸರ್. ಮಗಳಿಗಾಗಿ ಪತ್ನಿಯನ್ನೇ ಸಿನಿಮಾ ನಿರ್ಮಾಪಕನೊಬ್ಬ ಕಿಡ್ನ್ಯಾಪ್ ಮಾಡಿಸಿದ ಘಟನೆ ಬೆಂಗಳೂರಿನ ಬ್ಯಾಟರಾಯನಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪತ್ನಿಯನ್ನ ಕಿಡ್ನ್ಯಾಪ್ ಮಾಡಿಸಿದ ಆರೋಪದಲ್ಲಿ ನಿರ್ಮಾಪಕ ಹರ್ಷವರ್ಧನ್ ಎಂಬುವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ದೂರು ದಾಖಲಾದ ಬೆನ್ನಲ್ಲೇ ತನ್ನ ಪತ್ನಿಯನ್ನ ಅವರ ಮನೆಗೆ ಸ್ವತಃ ಕರೆತಂದು ಒಪ್ಪಿಸಿದ್ದಾನೆ. ವರ್ಧನ್ ಸಿನಿಮಾಸ್ ಕಂಪನಿಯ ನಿರ್ಮಾಪಕನಾಗಿರುವ ಹರ್ಷವರ್ಧನ್ ಕಿರುತೆರೆ ನಟಿ ಚೈತ್ರ ಎಂಬುವರ ಜೊತೆ ಪ್ರೇಮಾಂಕುರವಾಗಿ 2023ರಲ್ಲಿ ವಿವಾಹವಾಗಿದ್ದರು. ಇಬ್ಬರಿಗೂ ಕೂಡ 1 ವರ್ಷದ ಮಗು ಇತ್ತು. ನಂತರ ಇಬ್ಬರ ಮಧ್ಯೆ ಜಗಳವಾಗಿ ಇಬ್ಬರು ಪ್ರತ್ಯೇಕವಾಗಿ ವಾಸ ಇದ್ದರು. ಜಗಳದ ನಂತರ ಮಗಳನ್ನ ತನ್ನ ಬಳಿಗೆ ಇಟ್ಕೊಂಡಿದ್ದ ನಟಿ ಚೈತ್ರ. ಆದರೆ ಮಗುವನ್ನ ಬಿಟ್ಟಿರೋದಕ್ಕಾಗದೆ ಒದ್ದಾಡ್ತಾ ಇದ್ದ ಹರ್ಷವರ್ಧನ್ ಮಗಳನ್ನ ಕರೆಸ್ಕೊಳ್ಳೋದಕ್ಕೆ ಪತ್ನಿಯನ್ನೇ ಕಿಡ್ನ್ಯಾಪ್ ಪ್ಲಾನ್ ಮಾಡಿ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಅಂತ ಕರೆಸಿ ಕಿಡ್ನ್ಯಾಪ್ ಮಾಡಿಸಿದ್ದ. ನಂತರ ಚೈತ್ರ ಅಮ್ಮನಿಗೆ ಕರೆ ಮಾಡಿ ನಿನ್ನ ಮಗಳು ಸೇಫ್ ಆಗಿ ಬರಬೇಕು ಅಂದ್ರೆ ನನ್ನ ಮಗಳನ್ನ ಕೊಡಿ ಅಂತ ಬೆದರಿಕೆ ಹಾಕಿದ್ದ. ಘಟನೆ ಸಂಬಂಧ ನಟಿ ಚೈತ್ರ ಸಹೋದರಿ ಬ್ಯಾಟರಾಯನಪುರ ಠಾಣೆಗೆ ದೂರು ನೀಡಿದ್ರು. ದೂರಿನ ಬೆನ್ನಲ್ಲೇ ಹರ್ಷವರ್ಧನ್ ತಾನೇ ಬಂದು ಪತ್ನಿಯನ್ನ ಮನೆಯವರಿಗೆ ಒಪ್ಪಿಸಿದ್ದಾನೆ. ಕಿಡ್ನ್ಯಾಪ್ ಪ್ರಕರಣ ದಾಖಲಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಕಾನೂನಿನ ಪ್ರಕಾರ ತನಿಖಾ ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಆರೋಪಿ ಹರ್ಷವರ್ಧನ್ ಹಾಗೂ ನಟಿ ಚೈತ್ರ ಇಬ್ಬರನ್ನು ವಿಚಾರಣೆ ನಡೆಸಿರುವ ಪೊಲೀಸರು ಮತ್ತೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿ ಆರೋಪಿಯನ್ನ ಬಿಟ್ಟು ಕಳುಹಿಸಿದ್ದಾರೆ. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸಂಬಂಧ ಮ್ಯೂಸಿಕ್ ಮೈಲಾರಿ ಸೇರಿದಂತೆ 7 ಜನರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಲಾಗಿದೆ. ಮ್ಯೂಸಿಕ್ ಮೈಲಾರಿ ಉತ್ತರ ಕರ್ನಾಟಕದ ಜನಪದ ಸಿಂಗರ್ ಆಗಿದ್ದು ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಸ್ಟಾರ್ ಅಂತಾನೆ ಹೆಸರಾಗಿದ್ದಾರೆ. 2025 ಅಕ್ಟೋಬರ್ 24ನೇ ತಾರೀಕು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಹಾಲಿಂಗಪುರ ಹೊರವಲಯದ ಲಾಡ್ಜ್ ಒಂದರಲ್ಲಿ ಅಪ್ರಾಪ್ತೆ ಮೇಲೆ ದೌರ್ಜನ್ಯ ಎಸಗಿದ ಆರೋಪದಲ್ಲಿ ಸಿಲುಕಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಹನುಮಂತ ದೇವರ ಓಕುಳಿ ಕಾರ್ಯಕ್ರಮ ಇತ್ತು. ಅವತ್ತು ಜಾಗೂರಿನಲ್ಲಿ ಆರ್ಕೆಸ್ಟ್ರಾ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಹಾಡೋಕೆ ಬಂದಿದ್ದ ಮೈಲಾರಿ ಅದೇ ಆರ್ಕೆಸ್ಟ್ರಾದಲ್ಲಿ ಡ್ಯಾನ್ಸ್ ಮಾಡೋಕೆ ಬಂದಿದ್ದ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಸಂಬಂಧ ಡಿಸೆಂಬರ್ 24ನೇ ತಾರೀಕು ಚಿಕ್ಕೋಡಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಡಿಸೆಂಬರ್ 15ನೇ ತಾರೀಕು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಠಾಣೆಗೆ ಈ ಕೇಸನ್ನು ವರ್ಗಾವಣೆ ಮಾಡಲಾಗಿತ್ತು. ಪೋಕ್ಸೋ ಕೇಸಡಿ ಮ್ಯೂಸಿಕ್ ಮೈಲಾರಿ, ಶಂಕರ್ ಅಥಣಿ, ಸಿಂಗರ್ ದಾನವಿ, ಬೆಂಕಿಲತಾ, ಸಿಂಗರ್ ರುಕ್ಮಿಣಿ, ಡಿಜೆ ಮಹಂತೆ ಸೇರಿ 7 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಇತ್ತೀಚೆಗೆ ಮ್ಯೂಸಿಕ್ ಮೈಲಾರಿ ಹಾಡಿದ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ನ್ಯಾಗ ಹಾಡು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿತ್ತು.
ಪೊಲೀಸಪ್ಪನ ಜೊತೆಗೆ ಪರಾರಿಯಾಗಿದ್ದ ರೀಲ್ಸ್ ರಾಣಿ ಮೋನಿಕಾಳ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮನೆ ಬಿಟ್ಟು ಹೋಗುವಾಗ ನಾನೇನು ತಗೊಂಡು ಹೋಗಿಲ್ಲ ಅಂತ ಬೊಬ್ಬೆ ಹೊಡೆದಿದ್ದ ಮೋನಿಕಾಳ ಅಸಲಿ ಮುಖ ಬಯಲಾಗಿದೆ. ಆಗಸ್ಟ್ 22ರಂದು ಮನೆಗೆ ಎಂಟ್ರಿ ಕೊಟ್ಟಿದ್ದ ಮೋನಿಕಾ ಮನೆಯಲ್ಲಿದ್ದ ಒಡವೆ ಬಟ್ಟೆಗಳನ್ನ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಈ ಮೂಲಕ ಮೋನಿಕಾಳ ಕಳ್ಳಾಟ ಬಯಲಾಗಿದೆ. ಇನ್ನು ತನ್ನ ಸಹೋದರನಿಗೆ ಗಂಡ ಮಂಜುನಾಥ್ ಬೆದರಿಕೆ ಹಾಕಿರೋದಾಗಿ ಮೋನಿಕಾ ಮಾಡಿದ್ದ ಆರೋಪ ಸುಳ್ಳು ಅಂತ ಸಾಬೀತಾಗಿದೆ. ಕಳೆದ 2 ವರ್ಷಗಳ ಹಿಂದೆ ತನ್ನ ಸಹೋದರನ ಮೇಲೆ ಆಸ್ತಿ ವಿಚಾರವಾಗಿ ದೂರು ಕೊಟ್ಟಿದ್ದ ವಿಚಾರ ತಿಳಿದು ಬಂದಿದೆ. ನನ್ನ ಅಣ್ಣ ಆಸ್ತಿಗಾಗಿ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಬೆಂಗಳೂರಿನ ಗೋವಿಂದರಾಜನಗರ ಪೊಲೀಸ್ ಠಾಣೆಗೆ ಮೋನಿಕಾ ದೂರನ್ನ ನೀಡಿದ್ದು, ದೂರು ನೀಡಿರುವ ಕುರಿತು ಪೊಲೀಸರು ಎನ್ಸಿಆರ್ ದಾಖಲಿಸಿ ಹಿಂಬರ ನೀಡಿರುವುದು ಕೂಡ ತಿಳಿದು ಬಂದಿದೆ. ರೈತರಿಗೆ ಕೊಡಬೇಕಿದ್ದ ಯೂರಿಯಾ ಅಕ್ರಮವಾಗಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಿದೆ. ಈ ಬಗ್ಗೆ ಮಾಹಿತಿ ಪಡೆದ ಕೇಂದ್ರದ ಡಿಆರ್ಐ ಅಧಿಕಾರಿಗಳು ಅಡಕಮಾರನಹಳ್ಳಿ ಗೋಡೌನ್ ಮೇಲೆ ದಾಳಿ ಮಾಡಿ 190 ಟನ್ ಯೂರಿಯಾವನ್ನ ವಶಕ್ಕೆ ಪಡೆದಿದೆ. ತಜೀರ್ ಖಾನ್ ಯೂಸುಫ್ ಎಂಬಾತ ಶೆಡ್ ಅನ್ನ ಬಾಡಿಗೆ ಪಡೆದು ಯೂರಿಯಾ ಸಂಗ್ರಹಿಸಿ 246 ರೂಪಾಯಿ ಯೂರಿಯಾವನ್ನ 2,000 ರೂಪಾಯಿ ದರದಲ್ಲಿ ತಮಿಳುನಾಡಿಗೆ ಮಾರಾಟ ಮಾಡಲಾಗ್ತಿತ್ತು ಎನ್ನಲಾಗಿದೆ. ಇನ್ನು ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟ ಬಗ್ಗೆ ಮಾತನಾಡಿದ ಆರ್ ಅಶೋಕ್, ಈ ಘಟನೆಗೆ ಸರ್ಕಾರವೇ ಹೊಣೆ ಅಂತ ಆರೋಪ ಮಾಡಿದ್ದಾರೆ. ಹಾಗೆ ಅಶ್ವಥ್ ನಾರಾಯಣ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮೋಸ ಮಾಡಿದೆ ಅಂತ ಕಿಡಿಕಾಡಿದ್ದಾರೆ. ಘಟನೆ ಬಗ್ಗೆ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯಿಸಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ, ಇದು ಕರ್ನಾಟಕಕ್ಕೆ ಸೇರಿದ ಯೂರಿಯಾ ಅಲ್ಲ, ಕೇರಳದಿಂದ ತಂದು ತಮಿಳುನಾಡಿಗೆ ಮಾರಾಟ ಯತ್ನಿಸಲಾಗ್ತಿತ್ತು. ಕೇಂದ್ರ ತನಿಖಾ ತಂಡಕ್ಕೆ ರಾಜ್ಯ ಕೃಷಿ ಇಲಾಖೆ ಕೂಡ ಸಹಕಾರ ಕೊಟ್ಟಿದೆ ಅಂತ ಸ್ಪಷ್ಟನೆ ನೀಡಿದ್ರು. ರಾಜ್ಯ ಸರ್ಕಾರದ ಕೇರ್ಲೆಸ್ ಇಂದ ಇವತ್ತು ಲಕ್ಷಾಂತರ ಕೆಜಿ ಯೂರಿಯಾ ಬೇರೆ ಬೇರೆ ಫರ್ಟಿಲೈಸರ್ಸು ಕಾಳಸಂತೆಗೆ ಹೋಗಿರೋದು ಈ ಸರ್ಕಾರಕ್ಕೆ ಇವರ ನಡೆ ಒಂಥರ ನಿರ್ಲಜ್ಜ ನಡೆ ಅಂತ ಅನಿಸ್ತದೆ. ಈ ಮಾಲು ಕರ್ನಾಟಕ ಅಲರ್ಟ್ ಮಾಡೋದಲ್ಲ, ಕೇರಳ ರಾಜ್ಯದಿಂದ ತಮಿಳುನಾಡಿಗೆ ಹೋಗೋದು. ನಮ್ಮನ್ನ ಗೋಡನ್ ಉಪಯೋಗಿಸ್ಲಿಕ್ಕೆ ಮಾಡಿದ್ದಾರೆ. ಹಾಜೀರ್ ಅಂತ ಈ ವ್ಯಕ್ತಿನೂ ಕೇರಳ. ಕೊಪ್ಪಳದ ಬಿಸಿಯೂಟದಲ್ಲಿ ನುಸಿ ಹುಳು ಪತ್ತೆ ಹಿನ್ನೆಲೆ ಕೊಪ್ಪಳ ನಗರದ ಎಪಿಎಂಸಿ ಆವರಣದಲ್ಲಿರುವ ಗೋಡನ್ಗೆ ಡಿಸಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಖುದ್ದು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಜಿಲ್ಲೆಯ ಹಲವು ಕಡೆ ಅಕ್ಷರ ದಾಸೋಹ ಆಹಾರ ಧಾನ್ಯದಲ್ಲಿ ನುಸಿ ಹುಳು ಪತ್ತೆಯಾಗಿದ್ದು, ಈ ಬಗ್ಗೆ ಸುದ್ದಿ ಪ್ರಸಾರ ಹಿನ್ನೆಲೆ ಜಿಲ್ಲಾಧಿಕಾರಿ ಸುರೇಶ್ ಹಿಟ್ನಾಳ, ಸಿಇಒ ವರ್ಣಿತಾ ನೇಗಿ ಗೋಡನ್ಗೆ ಭೇಟಿ ನೀಡಿ ಆಹಾರ ಧಾನ್ಯಗಳನ್ನ ಪರಿಶೀಲಿಸಿದ್ದಾರೆ. ಹಾಗೆಯೇ ಅಲ್ಲಿನ ಸಿಬ್ಬಂದಿಗೆ ಆಹಾರ ಧಾನ್ಯಗಳನ್ನ ಸುರಕ್ಷಿತವಾಗಿಡಲು ಗೋಡೌನ್ ಸುತ್ತ ಫಾಗಿಂಗ್ ಮಾಡುವಂತೆ ಸೂಚನೆ ಡಿಸಿ ಸುರೇಶ್ ಹಿಟ್ನಾಳ್ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಟ್ಯಾಕ್ಸಿಗಳ ಪಾರ್ಕಿಂಗ್ ಮತ್ತು ಪಿಕಪ್ಗೆ ತಂದಿರುವ ಹೊಸ ರೂಲ್ಸ್ ವಿರೋಧಿಸಿ ಇಂದು ಸಾವಿರಾರು ಚಾಲಕರು ರಸ್ತೆಗಿಳಿದು ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇತ್ತೀಚೆಗೆ ಸೈಡ್ ಪಿಕಪ್ ವಾಹನ ಚಾಲಕರಿಗೆ 2 ಟರ್ಮಿನಲ್ನಲ್ಲಿ ಪಾರ್ಕಿಂಗ್ ಶುಲ್ಕ ವಿಧಿಸಲಾಗಿದೆ. 8 ನಿಮಿಷದ ನಂತರ ವಾಹನ ನಿಲ್ಲಿಸಿದರೆ 150 ರೂಪಾಯಿ ದಂಡ ವಿಧಿಸುವುದು. ಪ್ರೈವೇಟ್ ವೆಹಿಕಲ್ಗಳಿಗೆ ಏರ್ಪೋರ್ಟ್ ಹೊರಗೆ ಪಾರ್ಕಿಂಗ್ ಸ್ಥಳ ನಿಯೋಜನೆ ಮಾಡಲಾಗಿತ್ತು. ಇದರಿಂದ ಕೆರಳಿದ ಟ್ಯಾಕ್ಸಿ ಚಾಲಕರು ರಸ್ತೆಗಿಳಿದು ಏರ್ಪೋರ್ಟ್ ಅಥಾರಿಟಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ವೇಳೆ ಚಾಲಕರು ರಸ್ತೆ ತಡೆದು ವಾಹನಗಳ ಮೇಲೆ ವಾಟರ್ ಬಾಟಲ್ ಎಸೆಯುವ ಮೂಲಕ ಕಿಡಿಕಾರಿದರು. ಈ ವೇಳೆ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಲಘು ಲಾಠಿ ಪ್ರಹಾರ ಮಾಡಿ ಪರಿಸ್ಥಿತಿ ಹತೋಟಿಗೆ ತರಲಾಯಿತು. ಬಳಿಕ ಡಿಸಿಪಿ ಸಜಿತ್ ನೇತೃತ್ವದಲ್ಲಿ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಸಿ 2 ದಿನ ಟೈಮ್ ಕೊಡಿ, ನಾವು ಏರ್ಪೋರ್ಟ್ ಆಡಳಿತ ಮಂಡಳಿ ಜೊತೆ ಚರ್ಚಿಸಿ ನಿರ್ಧಾರಕ್ಕೆ ಬರ್ತೀವಿ ಅಂತ ಭರವಸೆ ನೀಡಿದರು. ಬಳಿಕ ಪೊಲೀಸರ ಮಾತಿಗೆ ಒಪ್ಪಿದ ಪ್ರತಿಭಟನಾಕಾರರು ಪ್ರತಿಭಟನೆ ಕೈಬಿಟ್ಟು ಶೀಘ್ರ ಸಮಸ್ಯೆ ಪರಿಹರಿಸಿ, ಇಲ್ಲದಿದ್ದರೆ ಮತ್ತೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದರು. ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಸಿಎಂ ಬದಲಾವಣೆ 5 ವರ್ಷ ಅಧಿಕಾರ ಬಗ್ಗೆ ಸದನದಲ್ಲಿ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಈ ವೇಳೆ 140 ಶಾಸಕರು ನಮ್ಮೊಂದಿಗಿದ್ದು ವಿರೋಧ ಪಕ್ಷದವರು ಹುಳಿ ಹಿಂಡುವ ಅಗತ್ಯವಿಲ್ಲ. 2023ರಂತೆ 2028ರಲ್ಲಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ. ರಾಜ್ಯದಲ್ಲಿ ಬಿಜೆಪಿ ಹಿಂಬಾಗಿಲಿನಿಂದ ಅಧಿಕಾರ ಪಡೆಯುತ್ತೆ ಹೊರತು ಜನಾಶೀರ್ವಾದದಿಂದಲ್ಲ. ಬಿಜೆಪಿಯವರು ಸದಾ ವಿರೋಧ ಪಕ್ಷದ ಸ್ಥಾನದಲ್ಲಿಯೇ ಇರಲಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಕಲಾಪದಲ್ಲಿ ವಿಪಕ್ಷದವರ ಪ್ರಶ್ನೆಗೆ ಉತ್ತರಿಸಿದ್ದ ಮಾತನಾಡಿದ ಸಿಎಂ, ಉರಿಯುವುದರ ಮೇಲೆ ಉಪ್ಪು ಹಾಕಬಾರ್ದೆಂಬ ಗಾದೆ ಇದೆ. ವಿರೋಧ ಪಕ್ಷದವರು ಇರುವುದೇ ಉರಿಯುವುದರ ಮೇಲೆ ಉಪ್ಪು ಸುರಿಯಲು ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಮಾತು ಅಂತಿಮವಾಗಿರುತ್ತದೆ. ಆದರೆ ಬಿಜೆಪಿಯ ಅಧ್ಯಕ್ಷಗಿರಿ ಆಯ್ಕೆಯಲ್ಲಿ ಒಮ್ಮತ ಸಾಧಿಸಿಲ್ಲ. ಬಿಜೆಪಿಯವರಿಗೆ ಅಸೂಯೆ ಕಾಡ್ತಿದೆ. ನಾನು ಹೋದ್ರೆ ಹೋದೇನು ಅಂತ ಕನಕದಾಸರು ಹೇಳಿದ್ರು. ಇದು ನನ್ನ ಸರ್ಕಾರವಲ್ಲ, ನಮ್ಮ ಸರ್ಕಾರ. ಈಗಲೂ ನಾನೇ ಮುಖ್ಯಮಂತ್ರಿ. ಹೈಕಮಾಂಡ್ ಹೇಳುವ ತನಕವೂ ನಾನೇ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಅಬ್ಬರಿಸಿದ್ರು.
ರಾಜ್ಯದಲ್ಲಿ ಕುರ್ಚಿ ಕದನ ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ತಿದೆ. ಬೆಳಗಾವಿಯ ಅಧಿವೇಶನದಲ್ಲೂ ಪವರ್ ಶೇರಿಂಗ್ ವಿಚಾರ ಪದೇ ಪದೇ ಪ್ರಸ್ತಾಪವಾಗುತ್ತಲೇ ಇದೆ. ಈ ಬಗ್ಗೆ ಕುಣಿಗಲ್ ಶಾಸಕ ರಂಗನಾಥ್ ಮಾತನಾಡಿ, ಮುಖ್ಯಮಂತ್ರಿಗಳು ಕೊಟ್ಟ ಮಾತನ್ನ ಉಳಿಸಿಕೊಳ್ತಾರೆ, ಈ ಬಗ್ಗೆ ನನಗೆ ನಂಬಿಕೆ ಇದೆ ಅಂತ ಮತ್ತೆ ಡಿಕೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬದಲಾವಣೆ ಸಂಬಂಧ ಪ್ರತಿಪಕ್ಷಗಳು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಸರಿಯಲ್ಲ. ಸಿಎಂ ಪವರ್ ಶೇರಿಂಗ್ ಅದರ ಬಗ್ಗೆ ನಾನು ಮಾತನಾಡಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ಕೊಟ್ಟ ಮಾತು ಯಾವಾಗಲೂ ಉಳಿಸ್ಕೊಳ್ತಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಬಗ್ಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, ಇದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ಪರೋಕ್ಷವಾಗಿ ರಾಜಣ್ಣ ವಿರುದ್ಧ ಬೇಸರ ಹೊರಹಾಕಿದ ಡಾಕ್ಟರ್ ರಂಗನಾಥ್, ನಮ್ಮ ಜಿಲ್ಲೆಯಲ್ಲಿ ಭಿನ್ನಾಭಿಪ್ರಾಯ ಇದೆ, ಅದನ್ನ ನಾನು ಇಲ್ಲಿ ಮಾತನಾಡಲ್ಲ ಅಂತ ತಿಳಿಸಿದ್ದಾರೆ. ನಾನು ಎತ್ತಿರೋಂಥ ಪ್ರಶ್ನೆ, ಪ್ರಾಮಾಣಿಕವಾಗಿ ಒಬ್ಬ ರೈತನ ಸಮಸ್ಯೆನ ಈ ರೀತಿ ವಿರೋಧ ಪಕ್ಷರು ದುರ್ಬಳಕೆ ಮಾಡಿ ರಾಜಕೀಯ ಲಾಭಕ್ಕೋಸ್ಕರ ಅವರು ತಿರುಗಿಸಿರೋಂಥದ್ದು ಬಹಳ ಬೇಸರ ತಂತು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು ಏನೇನು ಮಾತು ಕೊಟ್ಟಿದ್ದಾರೆ ಎಲ್ಲನೂ ಪಾಲಿಸಿದ್ದಾರೆ. ಸೊ ಹಾಗಾಗಿ ಜವಾಬ್ದಾರಿತ ಸ್ಥಾನದಲ್ಲಿ ಇದ್ದುಕೊಂಡು ಹೈಕಮಾಂಡರ್ ಏನು ನಿರ್ಧಾರ ತೆಗೆದುಕೋತಾರೆ ಅದರಂತೆ ಆಗುತ್ತೆ. ನಾನು ಅದನ್ನ ಐ ಡೋಂಟ್ ವಾಂಟ್ ಟು ಕಾಮೆಂಟ್. ಅದನ್ನ ಹೈಕಮಾಂಡರ್ ತೆಗೆದುಕೋತಾರೆ ನಿರ್ಧಾರ, ಅಷ್ಟೇ ತಗೊಳ್ತಾರೆ ಅಂತ ನಮ್ಗೆ ಅನ್ಸುತ್ತೆ. ಆಫ್ ಕೋರ್ಸ್